ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಶಾಕಿಂಗ್ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ದೊಡ್ಡ ಗೊಂದಲ ಆಗಿದೆ ಪರೀಕ್ಷೆದು ಬಂದ್ಬಿಟ್ಟು ಫಸ್ಟ್ ಪಿ ಯು ಸಿ ಎಕ್ಸಾಮ್ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ 5, 8, 9 ಮತ್ತು 11ನೇ ತರಗತಿದು ಬೋರ್ಡ್ ಎಕ್ಸಾಮ್ದು ಗೊಂದಲಮಯ ವಾತಾವರಣ ಆಗಿತ್ತು. ಅನೌನ್ಸ್ಮೆಂಟ್ ಕೂಡ ಮಾಡೋದು, ಕೋರ್ಟ್ಗೆ ಹೋಗಿದ್ರು. ನಂತರ ಮೇನ್ ಥಿಂಗ್ ಬಂದ್ಬಿಟ್ಟು ಕೋರ್ಟ್ ಸ್ಟೇ ಕೊಟ್ಟಿತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಕೂಡ ಇದೆ, ಆ ನಿಟ್ಟಿನಲ್ಲಿ ಸ್ಟೇನ ಕೊಟ್ಟಿತ್ತು. ಈ ಬಾರಿ ಕಾಲೇಜು ಹಂತದಲ್ಲೇ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ರು. ಅಂದ್ರೆ ನಿಮ್ಮ ಕಾಲೇಜು ಮಟ್ಟದಲ್ಲೇ ಪರೀಕ್ಷೆ ನಡೆಸಬೇಕು ಅಂತ. ಆದ್ರೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇಷ್ಟ ಬಂದಾಗೆ ಮಾಡ್ತಾ ಇದಾರೆ. ಜಿಲ್ಲಾ ಒಂದ್ ಕಡೆ, ತಾಲೂಕು ಒಂದ್ ಕಡೆ, ಬೇರೆ ಬೇರೆ ಶಾಲಾ ಹಂತದಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾ ಇದಾರೆ. ಮನ ಬಂದಂತೆ ಅವ್ರಿಗೆ ಇಷ್ಟ ಬಂದಂಗೆ ಪರೀಕ್ಷೆಗಳ ಮಾಡ್ತಾ ಇದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿದೆ, ಸಮಸ್ಯೆ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅಲ್ಲಿ ಬೋರ್ಡ್ PUC ಬೋರ್ಡ್ ಅವರು, ಫಸ್ಟ್ PUC ಬೋರ್ಡ್ ಅವರು ಹೇಳಿದ್ದಾರೆ, ಫೆಬ್ರವರಿ 15 ಇಂದ 28 ಒಳಗೆ ಪರೀಕ್ಷೆಯನ್ನ ಮಾಡಿ ಅಂತ ಘೋಷಣೆ ಮಾಡಿದ್ದಾರೆ. ಫೆಬ್ರವರಿ 15ಕ್ಕೆ ಶುರು ಮಾಡಿ 28 ಒಳಗೆ ನೀವು ಮುಗಿಸಿ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಫಲಿತಾಂಶವನ್ನು ಹಂತದಲ್ಲಿ ನೀವು ಪರೀಕ್ಷೆ ಮಾಡಿ ರಿಸಲ್ಟ್ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಕೆಲ ಜಿಲ್ಲೆಗಳಲ್ಲಿ DDP ಅವರು ಆದೇಶ ಕೊಟ್ಟಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಫೆಬ್ರವರಿ 15ರಿಂದ 25ಕ್ಕೆ ಮಾಡ್ತಾ ಇದ್ದಾರೆ. ಕೆಲ ಜಿಲ್ಲೆಯಲ್ಲಿ ಫೆಬ್ರವರಿ 15ರಿಂದ 28 ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಿದೆ, ಇದು ಬೋರ್ಡ್ ಪರೀಕ್ಷೆ ಅಥವಾ ಕಾಲೇಜು ಹಂತದಲ್ಲಿ ಪರೀಕ್ಷೆ ನಡೀತಿದೆ ಅಂತ ಹೇಳಿ ಗೊಂದಲಮಯ ಆಗಿದೆ. ಬಟ್ ಈ ಹಿಂದೆ 2 ವರ್ಷದಲ್ಲಿ ಏನಾಗಿತ್ತು ಅಂದ್ರೆ ಟೈಮ್ ಟೇಬಲ್ ಮಾಡಿದ್ರು, ಬೋರ್ಡ್ ಇಂದ ಪೇಪರ್ ಬರ್ತಾ ಇತ್ತು. ಟೈಮ್ ಟೇಬಲ್ ಪ್ರಕಾರನೇ ವಿದ್ಯಾರ್ಥಿಗಳು ಹೋಗಿ ಪರೀಕ್ಷೆನ ಬರಿತಾ ಇದ್ರು. ಬಟ್ ಈ ಬಾರಿ ಆ ರೀತಿ ಆಗಿಲ್ಲ, ಈ ರೀತಿ ಸಮಸ್ಯೆ ಆಗಿದೆ. ಈಗ ಏನಾಗಿದೆ, ಗೊಂದಲಮಯ ವಾತಾವರಣ ಆಗಿದೆ. PU ಬೋರ್ಡ್ ಅವರು ಏನ್ ಹೇಳ್ತಾರೆ ಅಂದ್ರೆ ಪ್ರಕರಣ ನ್ಯಾಯಾಲಯ ಹಂತದಲ್ಲಿ ಇದೆ, ಕೋರ್ಟ್ ಅಲ್ಲಿ ಇದೆ. ಆ ನಿಟ್ಟಿನಲ್ಲಿ ಕಾಲೇಜು ಮಟ್ಟದಲ್ಲೇ ಪರೀಕ್ಷೆ ಮಾಡಿ ರಿಸಲ್ಟ್ ಘೋಷಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈ ರೀತಿ ಏಕಪಕ್ಷ ನಿರ್ಣಯ ತೆಗೆದುಕೊಂಡಿಲ್ಲ. ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇಕಾಬಿಟ್ಟಿ, ಬೇರೆ ಬೇರೆ ಶಾಲೆಯಲ್ಲಿ ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತದೆ. ಒಟ್ಟಾರೆ ಘೋಷಣೆ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಡೋಂಟ್ ವೆರಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಶಾಲಾ ಮಟ್ಟದಲ್ಲೇ ನಡೀತದೆ. ನಿಮ್ಮ ಶಾಲೆಯಲ್ಲೇ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ, ಮೌಲ್ಯಮಾಪನ ಕೂಡ ಮಾಡ್ತಾರೆ. ಅವರೇ ನಿಮ್ಮ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡ್ತಾರೆ. ನಂತರ ನೀವು ರಿಸಲ್ಟ್ ನೋಡಬಹುದು. ಯಾವುದೇ ರೀತಿ ಗೊಂದಲ ಆಗ್ಬಾರ್ದು ಅಂತ ಹೇಳಿದ್ದಾರೆ. ನಿಮಗೆ ಗುಡ್ ನ್ಯೂಸ್, ನಿಮ್ಮ ಕಾಲೇಜು ಮಟ್ಟದಲ್ಲಿ ನಿಮಗೆ ಪರೀಕ್ಷೆ ನಡೀತದೆ. ನಿಮ್ಮ ರಿಸಲ್ಟ್ ಕೂಡ ಅವರೇ ವ್ಯಾಲ್ಯೂಯೇಷನ್ ಮಾಡಿ ರಿಸಲ್ಟ್ ಘೋಷಣೆ ಮಾಡ್ತಾರೆ.